ಇವ್ ಕೈ ಬಿಡ್ಬಿ. ಮಂದೆಲ್ಲ ನಮ್ಮನ್ನ ನೋಡಕತ್ತಾರ. ಆ ಮದುವೆ ಮಂಟಪದಾಗಿದ್ದ ಎದಕ್ಕೆ ನನ್ನ ಕೈ ದರ ದರ ಹೇಳ್ಕೊಂತ ಬಂದಿ? ನಿನಗೇನಾರ ಬುದ್ಧಿ ಇದ್ದೈತೇನ? ಆ ಯಾಕೆ ಬೇವ ಏನಾತು? ಏನಾತಂತ ಕೇಳ್ತೀಯನ? ನೋಡಿಲ್ಲೇ, ಈಗ ಲಗ್ನ ಆತಂದ್ರೆ ಮುಗಿದು ಹೋತ್. ನಿನಗೆ ಕಿಲೋಬ ಕಾಸು ಕೊಡಂಗಿಲ್ಲ ಅವರು ಬೀಗ್ರು. ಬೇ ಮದ್ವೆ ಮನ್ಯಾಗ ಏನು ಮಾತಾಡಕತ್ತಿ ನೀನು? ಏನು ಮಾತಾಡಕತ್ತಿ ಅಲ್ಲಲ್ಲೋ, ನನ್ನ ಮಾತೊಂದಿಟ್ಟು ಕೇಳು. ಹಳೆ ತನಕನೂ ಬರಲಿಲ್ಲ, ಹಳೆ ತಂದಾಗೂ ಕೈ ಜಾರಿಸ್ಕೊಂಡು ಸುಮ್ಮನೆ ಆದ್ರೆ ಅವರು. ಈಗನು ಹಂಗೆ ಸುಮ್ಮನೆ ಕುಂಡಿಗೆ ಸುಮ್ಮನೆ ಬಳದ್ ಕಳಿಸ್ತಾರೆ ನಿನಗ. ನಾ ಹೇಳ್ತೀನಿ ಕೇಳು ಒಂದಿಟ್ಟು. ಈಗ ಏನು ಮಾಡ್ಬೇಕಂತಿ? ಏನು ನಿಂದು? ಏನಲ್ಲ, ನನ್ನ ಮಾತು ಕೇಳು. ನಿನ್ನ ಹಸೆ ತಡಿ ಬಸಿಲಿ. ನೋಡಿಲ್ಲೇ, ನಿಮ್ಮ ಮಾವ ನಿಮ್ಮ ಅತ್ತೆದಲ್ಲ ಕ್ಯಾಟ್ ಜಿಪ್ಪುಂಡ್ರದಾರ. ಇದ್ರಾಗ ನುಸುಳ್ಕೊಂಡ ಬಿಟ್ರವ್ರು. ಇಟ್ಟೊತ್ತಾದ್ರು ಹಳೆಯಾಗ ಏನಾರ ಮಾಡ್ಬೇಕು ಬಿಡ್ಬೇಕು ಅನ್ನೋದು ಐತೇನ ಅವರಿಗೆ? ಯೋ ನೀ ಏನು ಮಾತಾಡಕತ್ತಿ? ಅವ್ರು ಏನು ಮಾಡ್ಬೇಕು? ಏನು ಎತ್ತ? ಅಯ್ಯೋ ಹಣೆ ಬಾರ್ಗನೆ ಚೌತಿ, ಯಾರ ಮುಂದೆ ತೊಳ್ಕೊಲೇವ ನಾನು? ನಾ ಏನು ಹೇಳ್ತೀನಿ ಅನ್ನೋದು ಖಬರ ಇಲ್ಲ ನನ್ನ ಮಗಗ. ಯವ್ವ ನನಗೆ ಬಿಡಿಸೋಳು. ನೀನು ಸುಮ್ಮನೆ ಗೊಂದಲಗೇರಿ ಕತ್ತಿಗತಿ ನನಗೆ ಉದ್ದ ಕೇಳ್ಕೊಂತ ಹೋಗ್ಬೇಡ. ನೋಡಿಲೇ, ಅಕ್ಕಿ ಕಾಳು ಬೀಳೋಕ್ಕಿಂತ ಮುಂಚೆನ ಏನಾರ ನೀನು ಕೇಳಿದಿ ಜಗಳ ತೆಗದಿ ಕೊಡ್ತಾರ ನಿಮ್ಮ ಮಾವನ ಮನೆಯನ್ನಾರು. ಇಲ್ಲ ಅಂದ್ರೆ ಏನೇನು ಕೊಡಂಗಿಲ್ಲ ನೋಡು. ಮುಂದಾದರೂ ಅಟ್ಟ ನಿನ್ನ ಹಿಂತೆ ಅಂಕರು ಈ ಅಕ್ಕಿಗಂಕರು ತವ್ರ ಮನೆ ಮಮಕಾರ ಭಾಳ ಐತಿ. ಈಗ ಗೊತ್ತಾಗಂಗಿಲ್ಲ, ಒಂದೆರಡು ಕೂಸು ಕುನ್ನಿ ಹುಟ್ಟಿಂದ ಗೊತ್ತಾಕತಿ. ಬಿ ಯವ್ವ ಇನ್ನೊಬ್ರದ್ದು ಯಾಕೆ ಆಸೆ ಪಡ್ಬೇಕು? ದೇವ್ರು ನಮ್ಗೆ ಏನು ಕಡಿಮೆ ಮಾಡ್ಯಾನ? ಏನು ಕಡಿಮೆ ಮಾಡ್ಯಾನ? ಏಟಿದ್ರು ಸಾಕಾಗಂಗಿಲ್ಲ. ನಾಳೆ ಮಕ್ಳು ಮರಿ ಆಗಿಂದ ಏನು ಮಾಡ್ತೀಯಾ? ಒಬ್ಬ ಮನುಷ್ಯನ ಜೀವನಕ್ಕೆ ಒಂದು ಸ್ವಲ್ಪ ಹೊಲ ಬೇಕಾ, ಒಂದು ಮನೆ ಬೇಕಾ, ಒಂದು ಉದ್ಯೋಗ ಬೇಕಾ, ಎಲ್ಲ ಐತಿ. ಇದಕ್ಕೆ ಹೆಚ್ಚಿನ ಆಸೆ ನಾ ಯಾಕೆ ಪಡಕ್ಕೆ ಹೋಗ್ಲಿ? ಮುಂದೆ ಮಕ್ಳದಲ್ಲ ನೋಡ್ಕೊತೀನಿ ಬಿಡು. ನಾನು ದುಡಿತೀನಲ್ ಬೇ. ಇನ್ನೊಂದು ಸ್ವಲ್ಪ ದಿನಕ್ಕೆ ವೈಷ್ಣವಿನ ದುಡಿತಾಳೋ, ಅದನ್ನು ದುಡ್ದಿದ್ದು ಏನು ಮಾಡ್ತೀವಿ? ಹಂಗೆ ತೆಗೆದು ಇಡ್ತೀವಿ. ಮುಂದೆ ಮಕ್ಳಿಗೆ ಬರಂಗಿಲ್ಲನ? ಅಯ್ಯೋ ನಾ ಏನು ಹೇಳಿದ್ರೆ ತಿಳ್ಕೊಳಂಗಿಲ್ಲ. ನೀನು ನಿಮ್ಮ ಅಪ್ಪನ ಗತಿನ ಅದಿ. ನಾ ಒಂದಿಟ್ಟು ಹೇಳಿ ತಿಳ್ಕೊ. ನೀವು ಇಲ್ಲದಿರೇನ? ನಾನು ಮಂಟಪದಾಗೆಲ್ಲ ಹುಡುಕಾಡಿದ್ದೆ. ಇಲ್ಲಾಕೆ ಬಂದಿರಿ ನೀವು? ಬಂದ್ಲೋ ನೀನು ಹೆಂಡ್ತಿ ಆಕಿಗ ನೀನು. ಯವ್ವ ಒಳ್ಳೆ ಕಾರ್ಯದೊಳಗೆ ಜಗಳ ತಕೊಂಡು ಕುಂದ್ರದು ಸರಿಯಲ್ಲ. ನನಗಂಕರು ಈ ಆಸ್ತಿ ಅಂತಸ್ತ ಮ್ಯಾಗ ನನಗೆ ಆಸೆನೇ ಇಲ್ಬೇ, ಬ್ಯಾಡ ನನಗೆ. ನಿನಗೆ ಅಲ್ಲದೆ ಇರ್ಬೋದು, ನನಗಂಕರು ಆಸೆ ಐತಿ. ಈಗ ಈ ಹೆತ್ತು ತಾಯಿ ಮಾತು ಕೇಳ್ತೀಯ ಏನಿಲ್ಲ? ಅತ್ತಿಯವ್ರ ಇಲ್ಲಾಕದ್ರಿ ಬರ್ರಿ, ಅಲ್ಲಿ ಅಕ್ಕಿ ಕಾಳು ಬೀಳು ಹೊತ್ತಾತು. ಬಾರವಾ ಬಾ, ಅಕ್ಕಿ ಕಾಳು ಬೀಳು ಹೊತ್ತಾತು. ನನಗೆ ಗೊತ್ತೈತಿ ಬಾ. ನಿನಗೇನಾರ ಒಂದು ಈಟರ್ ಖಬರ್ ಐತೆನ? ಯಾಕೆ ರೀತಿ ಏನಾಯ್ತು? ಒಬ್ರಾರ ನಮ್ಮನ್ನ ದಾದ ಮಾಡ್ತಾರನ? ಎಲ್ಲಾರು ತಮ್ಮ ಅಡ್ಯಾಗ ಅಡ್ಯಾಡಕತ್ ಬಿಟ್ರ. ದಾದ್ನೈ ಪಿರಾದ್ನೈ ಎಷ್ಟೊತ್ತಾತ್ ನಾವು ಬಂದು ಎಲ್ಲಾರು ಮುಕ್ಳಿ ತುರ್ಕೊಂಡು ಅಡ್ಯಾಡಕತ್ ಬಿಟ್ರ. ಯಾಕ ನಾವು ಹೆಣ್ ತೊಗೊಂಡಿವಿ ಮನ್ಯಾಗಿದ್ದ? ಯಾಕೆ ನಮ್ಮ ಬೆಲೆ ಇಲ್ಲ ಅಂತ ಮಾಡ್ರೇನ? ನಿಮ್ಮ ಅಪ್ಪ ನಿಮ್ಮ ಏನಂತ ತಿಳ್ಕೊಂಡಾರ? ಅಲ್ರಿ ಅತ್ತಿ ಈಗ ಏನಾತಂತ? ಯಾರು ಏನಂದ್ರೆ ನಿಮ್ಗೆ? ಅಲ್ಲ ಏನು ತೊಂದರೆ ಆತಂತ? ಏನು ತೊಂದರೆ ಆತಂತ? ಮುಂಜಾನೆಂದು ನಿಮ್ಮ ಚಿಗವರು ನೀವು ಒಟ್ಟರು ಕೂಡಿ ಉಪ್ಪಿಟ್ಟು ತಿನ್ನಾಕತ್ತಿದ್ರಿ ನಿಮ್ಮ ಅವನ ಕರ್ಕೊಂಡು. ಒಬ್ರಿಗಾರ ಖಬರ್ ಆತನ ಬರ್ರಿ ನಾಷ್ಟ ಮಾಡೋನು ಅಂತೇಳಿ ಒಬ್ರು ಕರೆದ್ರೇನು? ಅಲ್ಲ ಎಲ್ಲರ್ಕಿನ್ನ ಹಿಂದೆಗಡೆ ನಾವು ನಾಷ್ಟ ಮಾಡೀವಿ, ನೀವು ಮಾಡಿರ್ತೀರೇನೋ ಅಂತೇಳಿ ಅಂದ್ಕೊಂಡಿವ್ರಿ ಅತ್ತಿ. ಮದುವೆ ಮನೆಯಾಗ ಪ್ರತಿಯೊಬ್ಬರನ್ನು ಕೇಳ್ಕೊಂತ ಅಡ್ಡಾಡೋಕ್ಕಾಗಂಗಿಲ್ಲ. ನಾವೇನು ಹೊರಗಿನಾರಲ್ಲ ಮನೆಯವ್ರ. ನೀನಂಕ್ರು ಮನೆಯಾಗಿರ್ಬೇಕು. ನಾವು ಬೀಗರು ಎಟ್ಟ ಮಾಡಿದ್ರು ಹೆಣ್ಣು ತೊಗೊಂಡು ಬೀಗರು. ನಮ್ಮ ಬೆಲೆನೇ ಇಲ್ಲ. ನಿಮ್ಮವ್ವ ಅಂಕರು ನಮ್ಮನ್ನು ನೋಡಿನೂ ನೋಡ್ಲಾರ್ದಂಗೆ ಅಡ್ಡಾಡ್ತಾಳ, ಎಲ್ಲಾರನ್ನೂ ಕರೀತಾಳ ಬರ್ರಿ ಬರ್ರಿ ಅಂತೇಳಿ. ನಮ್ಮನ್ನ ಒಂದೀಟ್ರ ಕರದ್ಲನ? ಕರಿಯೋದು ಏನೈತಿ ಬೇವ? ನಾವು ಮನೆಯವ್ರು ಹೋದಿಲ್ಲ, ನಾವು ಮುಂದೆ ನಿಂತ್ಕೊಂಡು ಮಾಡ್ಬೇಕು ಬೇ. ನಾವ ಹಿಂಗತಿ ಮಾಡಿದ್ರೆ ಹೆಂಗೆ ಬೇ? ಹಿಂಗತಿ ಮಾಡಿದ್ರೆ ಹೆಂಗಂದ್ರೆ ಯೋಗ್ಯತೆ ಇರ್ಲಿಕ್ಕಂದ್ರೆ ನಮ್ಮ ಮರ್ಯಾದೆ ಕೊಡಕ್ಕೆ ಆಗ್ಲಿಕ್ಕಂದ್ರೆ ಎದಕ್ಕೆ ಕರಿಬೇಕು ಲಗ್ನಕ್ಕೆ ನಮ್ಮನ್ನ? ಮಾಮ ಅತ್ತಿ ಅಲ್ಲೇ ಕುಂತಿದ್ಲು. ಅರ್ಶಿನ ಹಚ್ಚ ಬರ್ರಿ ಅಂತ ಕರೀಲಿಲ್ಲ. ಇವ್ರು ವಾರ ಅಷ್ಟನ್ನ ಅತ್ತಿ ದಾಟ್ಕೊಂಡು ಒಟ್ರಿಗೆ ಹೇಳಿದ್ರು ಬರ್ರಿ ಆರತಿ ಮಾಡಿ ಬರ್ರಿ ಅಂತಂದ್ರು. ನೋಡು ನಮಗೆ ಮರ್ಯಾದಿಲ್ಲನಪ್ಪ. ಮದುವೆ ಆಗ ಮನೆಯವ್ರು ಒಟ್ಟರು ಕಂಕಣ ಕಟ್ಕೊಂಡು ಅಡ್ಡಾಡಕತ್ತಾರ. ಈ ಬೀಗತಿ ಕೈಯಾಗ ಒಂದು ಕಂಕಣಿಲ್ಲ. ಯವ್ವ ಒಂದು ಕಂಕ್ ನೋದಿಲ್ವೇ? ಒಂದು ಅರ್ಶಿನ ಕೊಂಬು ಎರಡು ಎಲಿ ಇಟ್ಟು ನಾನ ಕಟ್ತೀನಿ ಬಾ ಬೇ. ಯವ್ವ ಇಟ್ಟಕ್ಕೂ ಇಷ್ಟು ದೊಡ್ಡ ಜಗಳ ಬೇ. ಮರ್ಯಾದೆ ಪ್ರಶ್ನೆ ಅದು. ನಿನಗೇನು ಗೊತ್ತೈತಿ? ಹುಚ್ಚಬರಿಗೆ ತಂದು ನಡಮನೆಗಿಟ್ರಂತ ಅತ್ತೇಡ ಗದ್ದಲಾಗ ಅವ್ರು ನೋಡಿರಕ್ಕಿಲ್ಲ. ಅವ್ರ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ತಪ್ಪಾಗೈತಿ ಬರ್ರಿ. ನೀ ಹೇಳಿಬಿಟ್ರೆ ನಾನು ಸುಮ್ಮನೆ ಆಗ್ಬಿಡ್ತೇನೆ ಅಂತ ಮಾಡಿಯನ? ಏನು ನಾನು ಪೆಕ್ರಿ ಮಾಡಿಯ ನೀ? ಯವ್ವ ಲಗ್ನ ಮನ್ಯಾಗ ನಾವು ಹಿಂಗತಿ ಜಳ ತಕೊಂಡು ನಿಂತಿದ್ದು ಮಂದಿ ನೋಡಿದ್ರಂದ್ರೆ ಎಂಥ ಬೀಗ್ರದಾರ ಅಂತೇಳಿ ನಮಗೆ ಕ್ಯಾಕರ್ಸುಗುದಾರ ಬೇ. ಯವ್ವ ಇದು ಏನಿದ್ರು ಅಕ್ಕಿ ಕಾಳು ಬಿದ್ದಿದ್ದು ಮಾತಾಡೋಣ ಅಂತ. ಅಯ್ಯ ಅದೇನು ಗೊತ್ತಿಲ್ಲ ನನಗೀಗ ತೀರ್ಮಾನ ಆಗ್ಬೇಕು. ಅಲ್ಲವ ವೈಷ್ಣವಿ, ನಿಮ್ಮ ಅಪ್ಪ ನಿಮ್ಮ ಅವ್ಗ ಒಂದೀಟ್ರ ಅಳಿಯನ್ ಖಬರ್ ಐತೆನ? ಅಳಿಯ ತಂದಾಗೂ ಏನು ಕೊಡಲಿಲ್ಲ. ಈಗೂ ಏನೂ ಇಲ್ಲನ? ಹಂಗೆ ಪಾಲಪಾತಾನೆ ಅಂತೇಳಿ ಕುಂಡಿ ಸುಣ್ಣ ಬಳಗ ಕಳಿಸಿಬಿಡ್ದನ್ ನನ್ನ ಮಗಗ. ಅಲ್ಲ ಮತ್ತು ಇವ್ರು ಏನಂತಾರೆ ಅದನ್ನು ಕೊಡಿಸ್ತಾರಲ್ರಿ. ಈಗ ಎಲ್ಲ ಕೇಳೋದನ್ರಿ ಅದನ್ನು. ಮದುವೆ ಮುಗಿಲ್ ತಡ್ರಿ, ಮದುವೆ ಎಲ್ಲ ಮುಗಿದು ಬಿಡ್ತೈತಿ. ಯಾವಾಗೇನು ರುಡ್ಡ ಕೊಡ್ತಾರೆ ರುಡ್ಡ? ನನಗೆಲ್ಲ ಗೊತ್ತೈತಿ. ಈ ನಾಟಕನ ಬೇಡ. ನಾ ಬಂದೀನಿ ನನಗೊಂದು ಈಟು ಮರ್ಯಾದಿಲ್ಲ. ವೈಷ್ಣವಿ ಎಲ್ಲಿದಿ ಬೇ? ಲಗುನ ಬಾ. ನಿಮ್ಮ ಮನೆಯವ್ರನ್ನ ನಿನ್ನ ಕರೆಯಾಕತ್ತಾರ. ಲಗುನ ಬಾ, ಅಕ್ಕ ಕರೆಯಾಕತ್ತಾಳ ನೋಡು.
ಅತ್ತಿಯರ ನೋಡ್ರಿ ಈಗ ಜಗಳ ಮಾಡ್ಕೊಂತ ಕುಂದ್ರು ಚಂದಲ್ಲ ಕರ್ಯಾಕತ್ತಾರಂತ ರೀ ಹೋಗುಂಬರ್ರಿ ನಾನಂಕರು ನನ್ನ ಮಗನ ಕಳ್ಸಂಗಿಲ್ಲ ನೀ ಬೇಕಂದ್ರೆ ಹೋಗು. ಯವ್ವ ಮದ್ವೆ ಮನ್ಯಾಗ ಹಿಂಗತಿ ಮಾಡೋದು ಸರಿ ಅಲ್ಬೇ, ಬಿಡ್ಬೇ ನನ್ನ ಕೈನ. ನೋಡಿಲೆ ಈ ತಾಯಿ ಮ್ಯಾಗ ಏನಾರ ನಿನಗ ಒಂದೀಟ್ರ ಮಮಕಾರ ಇತ್ತಂದ್ರ ನಾ ಹೇಳೋದಷ್ಟು ಕೇಳ್ಬೇಕು. ಇಲ್ಲ ನನ್ನ ಮ್ಯಾ ಮಮಕಾರ ಇಲ್ಲ ಅಂದ್ರ ನನ್ನ ಹೆಣ ಬೀಳ್ತತಿ, ನನ್ನ ಹೆಣ ದಾಟ್ಕೊಂತ ಹೋಗಿ ನೀನು. ಬರೋಬ್ಬರಿ ಮಾತಾಡಿಲ್ಲ ನೋಡ ಅತ್ತಿ. ವೈಷ್ಣವಿ ಜೊತೆ ಅವ್ರ ಅತ್ತಿ ಜಗಳ ತೆಗ್ದಂಗದ ಅಕ್ಕಗೆ ಹೇಳ್ಬೇಕು. ಮದ್ವೆ ಗದ್ದಲ್ದಾಗ ಇದ್ರದೇನೇವ ಆದ್ರೂ ಈ ವೈಷ್ಣವ್ರ ಅತ್ತಿಗೆ ಹಾಗಿಲ್ಲ ಬಟ್ಟಿಲ್ಲ, ಬೇಕಂತ ಜಗಳ ತಗ ನೋಡು ಪರವಾಗಿ. ಏನು ಮಾಡೋದ್ರಿ ಅಳಿಯ ಚಲೋ ಅದಾನ, ಇದು ಬೀಗ್ತಿ ನೋಡಿದ್ರೆ ಇಂಥದೈತಿ. ಬೀಗ್ತಿಯಾರ ಏನಾತ್ರಿ, ಎದಕ್ಕೆ ಪೈ ಮಾಡಕತ್ತೀರಿ? ಆಹಾ ಬಂದೆವ ಬೀಗ್ತಿ, ಬಾ ನಾನು ನಿಂದ ದಾರಿನ ಕಾಯಕತ್ತೀನಿ ಬಾ. ಯಾಕವ ಏನಾತು, ಯಾಕ ಮಾತಿನ ದಾಟಿನ ಬೇರೆ ಆಗೈತಿಲ್ಲ ನಿಂದು. ಇನ್ನೇನಾಗ್ಬೇಕು ಮದುವೆ ಮನ್ಯಾಗ ನಮಗೊಂದೀಟ್ರ ಕಾಳಜಿ ಮಾಡಿದ್ರೇನ? ನಮಗೊಂದೀಟ್ರ ಮರ್ಯಾದೆ ಐತೆನ? ಏತಂಗಿ ಅದು ಎಂಥ ಮರ್ಯಾದೆ ಹೇಳಿ ನೋಡೋಣ. ನಮಗಂಕರು ನಿನ್ನಂಥ ಮರ್ಯಾದೆ ಕೊಡೋದು ನಮಗೆ ಗೊತ್ತಿಲ್ಲ. ಮತ್ತು ಅದು ಎಂಥ ಮರ್ಯಾದೆ ನಮಗೆ ಹೇಳು, ನಾವು ಅಂಥದ್ದು ಕೊಡ್ತೀವಿ ನಿನಗೆ. ನಮ್ಮನ್ನ ಅರ್ಶಿನ ಹಚ್ಚಮ್ದಾಗ ಕರೆದ್ರೇನ? ಇಲ್ಲ. ಆರತಿ ಮಾಡಮ್ದಾಗ ಕರೆದ್ರೇನ? ಇಲ್ಲ. ಮನೆಯನ್ನಾಗಿ ನೀ ಮುಂದೆ ಕುಂದಿರ್ಬೇಕಿಲ್ಲ, ಎಲ್ಲಾರನ್ನೂ ಬಿಟ್ಟು ದೂರತ ಹೋಗಿ ಕುಂತಿ, ಎಲ್ಲಾರನ್ನೂ ದಾಟಿ ಹೋಗಿ ಕುಂತಿ ಅಂತಾದ್ರಾಗ ಮುಂದೆ ಯಾರು ಇರ್ತಾರ ಅವ್ರನ್ನ ಕರೆದು ಆರತಿ ಮಾಡಿಸ್ತಾರವ. ಒಟ್ಟನು ದಾಟಿ ನಿನಗೆ ಕರೆದು ಆರತಿ ಮಾಡಿಸ್ಬೇಕಿತ್ತನ? ಭಾಷೆ ಏನಕ್ಕಿದ್ದಿ ಬಿಡು, ವಯಸ್ಸಾಗಿ ಅವು ಬುದ್ಧಿನ ಬೆಳೆದಿಲ್ಲ ಅಲ್ವೇ ನಿನಗೆ? ಅದು ಹೆಂಗೆ ಹೊಟ್ಟಿ ತೆರೋದು ಮಕ್ಕಳನ್ನ ಹಡದಿ? ಅಯ್ಯ ನೀವು ಚಂದ ಮಾತಾಡ್ರಿ, ನನಗಂಕರು ಸುಣ್ಣ ಬಣ್ಣ ಬಳದ ಅಭ್ಯಾಸ ಇಲ್ಲವ. ದಡ ಮಾರತ್ತಾಡ್ರಿ ಗನ ಹಾಕಿ ನಾನು ಮಾತಾಡ್ತೀನಿ. ಬೀಗ್ತಿ ಯಾರು ಬೇಕಂದ್ರೆ 10 ಮಂದಿ ದಾಟಿ ಆದರೂ ಬಂದು ಕರಿಬೇಕು. ಅದೆಲ್ಲ ಹೋಗಲಿ. ನೀವು ತಿಳುವಳಿಕಿದ್ದಾರೆ ಅದಿರಿ. ನನ್ನ ಮಗನ ಲಗ್ನ ಆಗಿ 8 ತಿಂಗಳಾತು. ಹಳೆ ತನಕನೂ ಏನೂ ಕೊಟ್ಟಿಲ್ಲ, ಲಗ್ನದಾಗೂ ಏನೂ ಇಲ್ಲ. ಎಂಥದಿದು ಹೊಂದ್ರಗಂಬ ಹಾಲ್ಗಂಬ ನನ್ನ ಮಗನ ಕೈಲಿ ತರಿಸ್ಬೇಕಿಲ್ಲ, ಏನೇನೂ ಇಲ್ಲ. ಯಾಕ ನನ್ನ ಮಗಗೆ ಮರ್ಯಾದಿಲ್ಲನ? ಈ ಮನೆ ಅನ್ನೋ ಹಳೆ ಅನ್ನೋ ಮರ್ಯಾದಿಲ್ಲನ? ಯಾಕ ತಂಗಿ ನಿನಗೇನಾರ ಒಂದಿಟ್ಟು ಬುದ್ಧಿ ಗಿದ್ದಿ ಕೊಟ್ಟಾನಿಲ್ಲ ದೇವ್ರು? ಲಗ್ನ ಯಾರು ಮಾಡ್ಬೇಕಂತೇಳಿ ಸಾಲವಳಿ ತೆಗಿಸ್ತಾರ, ಅದು ನಿನಗೂ ಗೊತ್ತಿರ್ತೈತಿ ಅಂತ ಹೇಳಿ ಅನ್ಕೊಂತೀನಿ ನಾ. ಎಲ್ಲ ಸಾಲವಳಿ ತೆಗ್ಸಿದ್ರು, ಇವರಿಬ್ರು ಗಂಡ ಹೆಂಡತಿ ಸಾಲವಳಿ ಬರಲಿಲ್ಲ. ಅವ್ರ ಸೋದರ ಮಾವನ ಹೆಂಡತಿದು ಬಂತು, ಮತ್ತು ಅವ್ರ ಕೈಲಿ ಮಾಡಕ್ಕೆ ಹಚ್ಚಾರ. ಇದ್ರಾಗೇನು ದೊಡ್ಡ ಆಗದೈತ್ವಿ? ಇದ್ರ ಜಳ ಮಾಡುವಂಥದ್ದು ಏನೈತಿ? ಅದು ಹೋಲ್ಬಿಡ್ರಿ. ಬಂಗಾರ ಕೊಟ್ರನ? ಅಕ್ಕಿ ಕಾಳು ಬಿದ್ದಿಂದ ಹಳೆಯನ್ನ ಮಗಳನ್ನ ಸ್ಟೇಜ್ ಮ್ಯಾಗ ಕುಂದರ್ಸಿ ನಾವು ಬಂಗಾರ ಮಾಡ್ಬೇಕಂತೆ ನಾವು ಇಟ್ಕೊಂಡಿದ್ವಿ. ನೀವೇನ್ರಿ ಹಿಂಗತಿ ಮಾತಾಡಕತ್ತೀರಿ? ನಿಮ್ಮಂಗ ನಮಗೆ ಮಾತಾಡಕ್ಕೆ ಬರಂಗಿಲ್ಲ. ಈಗ ನಾ ಅಂದಿನ ಅಂತೇಳಿ ಹೋಗಿ ತಿಳಿ ಹಾಕಿದಂಗೆ ಮಾತು ಬದಲು ಮಾಡಿಬಿಡ್ತೀರಿ ನೀವು. ಯವ್ವ ಈಗಾರ ಸುಮ್ಮಾಗ್ಬೇ, ಕೊಡ್ತೀನಿ ಅಂತ ಹೇರಿಲ್ಲ, ಮತ್ತು ಇದಕ್ಕೂ ಸುಮ್ಮಾಗವಂಗಿಲ್ಲನ? ಏಟ್ ತಂದಿರಿ ನನ್ನ ಮಗಗೆ? ಒಂದು ಅರ್ಧ ಕಿಲೋ ತರಬೇಕಿತ್ತನವ? ಲೋಕಾರೂಢಿ ಎಷ್ಟು ಇರ್ತತಿ ಅಷ್ಟ ನಮ್ಮ ಹಳೆಯ ತಂದಿರ್ತಾನ. ನನ್ನ ಹಳೆಯಾಗ ಯಾರೂ ಕಲಿಸುವಂಥದ್ದು ಇಲ್ಲ. ನನಗೆ ಹಳೆಯ ಹೆಂಗಿರ್ಬೇಕು ಅನ್ನೋದು ಅವ್ನಿಗೆ ಗೊತ್ತೈತಿ. ಎಲ್ಲ ಗೊತ್ತೈತಿ ಆಡ್ರಿ ನಮಗೂ. ಹಂಗೆ ನೋಡಕತ್ರ ಈ ಮನ್ಯಾಗ ನನ್ನ ಸಸಿದು ಪಾಲು ಬರ್ಬೇಕು. ಏನ ತಂಗಿ ಬೀಗ್ತಿ ಹಂಗಿರು ನೀನು? ಎಲ್ಲ ಬಿಟ್ಟು ಪಾಲಿನ ವಿಷಯ ಮಾತಾಡಕತ್ತಿ ಯಾಕ? ಯವ್ವ ಸುಮ್ಮನೆ ಇರ್ಬೇ ನೀನು. ಈಗ ಅವ್ರು ಕೊಡ್ತೀನಿ ಅಂದಾರ, ಇಲ್ಲಿ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನೋಡು, ಕೈ ಬಿಡು ನಂದು. ಅತ್ತಿಯರ ನಮ್ಮವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ. ನಾವು ಜಗಳ ಜೋಟಿ ಮಂದಿ ಅಲ್ಲಪ್ಪ ತಮ್ಮ. ಜಗಳ ಸುಮ್ಮನೆ ಕಾಲು ಕೆದ್ರಕೊಂಡು ಜಗಳಕ್ಕೆ ಬಂದ್ರೆ ಸುಮ್ಮ ಬಿಡೋ ಮಂದಿ ಅಲ್ಲ ನಾವು. ಹೆಂಗಾರ ಮಾಡಿ ಜಗಳ ಮಾಡಿ ನನ್ನ ಮಗನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಾ ಅಂತೀನಿ. ಇವ್ರು ಎದಕ್ಕೂ ಬಗ್ಗನವಲ್ರು. ಬಂಗಾರ ಅಂದ್ರೆ ಬಂಗಾರನು ಹೂನ ಅಂತಾರೆ, ಎಲ್ಲದಕ್ಕೂ ಕೊಡಕ್ಕೆ ತಯಾರನದಾರ. ಹೆಂಗಾರ ಮಾಡಿ ಪರ್ಲ್ ಹರ್ಕೋಬೇಕು ಈ ವೈಷ್ಣವಿಯಿಂದ ಅಂದ್ರೆ ಆಗನವಲ್ದು. ಇನ್ನೇನ್ರಿ ಬೀಗ್ತಾರ? ಎಲ್ಲ ಆತಲ್ರಿ, ಎಲ್ಲ ಸಾಲ್ಕುಲ ಆತಲ್ಲ. ಬರ್ರಿ ಜಗಳ ತೆಗಿಯಕ್ಕೆ ಹೋಗ್ಬೇಡ್ರಿ, ಬರ್ರಿ. ತಂಗಿ ಹಳೆಯಾಗಟ್ಟ ಬಂಗಾರ ತಂದಿಲ್ಲ, ಮಗಳಿಗೂ ಬಂಗಾರ ತಂದನ. ಲಗ್ನ ಮಾಡಿಕೊಡ್ಬೇಕಾದ್ರೆ ಆಕೆ ಉದ್ದ ಬಂಗಾರನ ಹಾಕಿ ಕಳ್ಸ್ಯಾನ. ಈಗನು ಶಾನೆತನ ಮಾಡಂಗಿಲ್ಲ ನನ್ನ ಹಳೆಯ, ಈಗನು ಬಂಗಾರ ತಂದನ. ಏನ ತಂಗಿ ಹಿಂಗತಿ ಜಗಳ ತಕ್ಕೊಂತ ನಿಂದ್ರದು ಮದುವೆ ಮನ್ಯಾಗ? ಒಂದಿಟ್ಟು ಚಂದನ ಪದ್ಧತಿ ಕಲ್ಕೊ. ಇದನ್ನ ಅಲ್ಲೇ ಯಾರ್ದಾರ ಮನೆ ಹಚ್ಚು, ನಮ್ಮ ಮನೆ ಹಚ್ಚಕ್ಕೆ ಹೋಗ್ಬೇಡ. ತಮ್ಮ ಮಹೇಶ ನಡ್ರಿ, ವೈಷ್ಣವಿ ನಡ್ರಿ ನೀವಿಬ್ರು ಕರ್ಯಾಕತ್ತಾರ ನಡ್ರಿ. ಅಲ್ಲಿ ಬೀಗ್ತ್ಯಾರ ಏನ ಮದುವೆ ಗದ್ದಲ್ದಾಗ ನಾವು ಏನಾಗ ನಿಮ್ಮನ್ನ ಚಂದಾಗ ಮಾತಾಡ್ಸದೇ ಇರ್ಬೋದು. ಅದಕ್ಕೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮಿಂದ ಏನಾರ ಸಣ್ಣ ಪುಟ್ಟ ತಪ್ಪಾಗಿತ್ತಂದ್ರೆ ಕ್ಷಮಿಸ್ರಿ, ಹೊಟ್ಟೆ ಹಾಕೋರಿ. ಈಗ ಕಾರ್ಯಕ್ರಮನ ಸಾಂಗವಾಗಿ ನಡೆಸ್ಕೊ.